ಇವತ್ತು ಬೆಳಗಿನ ತಿಂಡಿಗೆ ಚಪಾತಿ ಜೊತೆ ಬದನೆಕಾಯಿ ಪಲ್ಯ ಮಾಡಿದ್ದೆ. ತುಂಬ ರುಚಿಯಾಗಿತ್ತು. ಇದು ಹೇಗೆ ಮಾಡೋದು ಅಂತ ಒಂದ್ಸತಿ ನೋಡೋಣ. ಇದು ದೋಸೆ, ಚಪಾತಿ, ಅನ್ನ ಜೊತೆಲೂ ಇದನ್ನು ತಿನ್ಬೋದು, ಅಷ್ಟು ರುಚಿಕರವಾಗಿತ್ತು. ಬಿಳಿ ಬದನೆಕಾಯಿ, ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣಗೆ ನೋಡಿ ಈ ರೀತಿ ಹಚ್ಚಿ ಇಟ್ಕೊಂಡಿದ್ದೀನಿ. 3 ಬದನೆಕಾಯಿ ಇತ್ತು. 3 ಬದನೆಕಾಯಿ ಸಣ್ಣಗೆ ಹಚ್ಚಿಟ್ಟು ನಾನು ನೀರಲ್ಲಿ ಹಾಕಿದ್ದೀನಿ, ಯಾಕಂದರೆ ಅದು ಕನೆ ಬರಬಾರ್ದು ಅಂಥೇಳಿ. ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರೋಂತಹ ಬದನೆಕಾಯಿನ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ, ಬದನೆಕಾಯಿ ಬೇಗ ಬೇಯುತ್ತೆ. ಈ ಸಾಗುಗೆ ಸ್ವಲ್ಪ ಖಾರನ ರುಬ್ಬಾಕೋಬೇಕು. ಅದಕ್ಕೆ ಬೇಕಾದಂಥ ಮಸಾಲೆ ಪದಾರ್ಥಗಳು ಮೊದಲಿಗೆ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ಟೊಮೊಟೊ ಹಾಗೂ ತೆಂಗಿನಕಾಯಿ ಮತ್ತು ಕಡಲೆ, ಗಸಗಸೆ ಹಾಗೂ ಸಾಂಬಾರು ಪುಡಿನ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಈಗ ಉಪ್ಪು ಹಾಕಿರೋದ್ರಿಂದ ಅದು ಬದನೆಕಾಯಿ ಬೆಂದಿರುತ್ತೆ. ಈಗ ಖಾರ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಸಾಗುಗೆ ತಕ್ಕ ಹಾಗೆ ನೀರು ಹಾಕ್ಕೊಂಡು ಮಾಡ್ಕೋಬೇಕು ನಾವು. ನಮಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕೀಗ. ತುಂಬ ಚೆನ್ನಾಗಿರುತ್ತೆ ಇದು ಸಾಗು. ಚಪಾತಿ ಜೊತೆ ಮಾಡಿದ್ದೆ. ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ನಮಗೆ ಸಾಗು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ನಮಗೆ ಆವಾಗಲೇ ನಾನು ಬೇಯಿಸೋಕ್ಕೆ ಉಪ್ಪು ಹಾಕಿದ್ದೆ. ಈಗ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪು ಹಾಕ್ಕೋಬೇಕು. ಸ್ನೇಹಿತರೆ, ಇದು ನಾನು ಹೊಸದಾಗಿ ಈಗ ಸ್ಟಾರ್ಟ್ ಮಾಡಿರೋಂತಹ ಚಾನಲ್ಲು. ಇದಕ್ಕೆ ಯಾವಾಗಲೂ ನಿಮ್ಮ ಸಪೋರ್ಟು ಇರಲಿ. ರುಚಿಕರವಾದ ಅಡುಗೆಗಳೊಂದಿಗೆ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.